ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ದಿನಾಂಕ 1/4/2026 ಫೈನಲ್ ಅಂತಿಮ ಅರ್ಹತಾ ಪಟ್ಟಿ ಅಂದರೆ ಫೈನಲ್ ರ್ಯಾಂಕಿಂಗ್ ಪಟ್ಟಿ ಬಿಡುಗಡೆ ಆಗಿದೆ. ಸೊ ಇದರ ಒಂದು ಲೀಸ್ಟನ್ನು ಕೂಡ ನೀವು ಚೆಕ್ಔಟ್ ಮಾಡ್ಕೊಂಡಿದ್ದೀರಾ. ಸೊ ಇದರಂತೆ ಸ್ನೇಹಿತರೆ, ಇಲ್ಲಿರುವಂತಹ ರ್ಯಾಂಕಿಂಗ್ ಪರಿಗಣನೆಗೆ ತೆಗೆದುಕೊಂಡು ಮೊದಲನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಸೊ ಅದು ಯಾವಾಗ ಮಾಡ್ತಾರೆ ಅಂತ ಅಂದರೆ ಏಪ್ರಿಲ್ ಮೊದಲನೇ ವಾರ ಅಂತಂದರೆ ಇವತ್ತು ಸಾಟರ್ಡೆ ಸಂಡೇ ಮುಗೀತಾದರೆ ಏಪ್ರಿಲ್ ಸೆಕೆಂಡ್ ವೀಕ್ ಕನ್ಫರ್ಮ್ ಆಗಿ ಬರುವಂಥ ಚಾನ್ಸಸ್ ಇದೆ. ನೀವು ಮಾಹಿತಿ ಪುಸ್ತಕದಲ್ಲಿ ಬಿಟ್ಟಿರುವಂಥದ್ದು ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಏಪ್ರಿಲ್ ಮೊದಲನೇ ವಾರ ಅಥವಾ ಎರಡನೇ ವಾರ ಬಿಡ್ತೀವಿ ಅಂತೇಳಿ ಮಾಹಿತಿಯನ್ನು ನೀಡಿದರು. ಸೊ ಸ್ನೇಹಿತರೆ, ಇಲ್ಲಿ ರ್ಯಾಂಕಿಂಗ್ ಲಿಸ್ಟಲ್ಲಿ ಏನು ಬದಲಾವಣೆ ಆಗಿಲ್ಲ. ಇಲ್ಲಿ ಏನು ಹೇಳಿದರು ಅಂತ ಅಂದರೆ ಬಿಫೋರ್ 31 ಒಳಗಾಗಿ ನೀವೇನಾದರೂ ನಿಮ್ಮ ವಿದ್ಯಾರ್ಥಿಯ ಅಥವಾ ಮಗುವಿನ ಹೆಸರೇನಾದರೂ ಇರಲಿಲ್ಲ ಅಂತ ಅಂದರೆ ಸೊ ಅದನ್ನು ಏನು ಮಾಡಬೇಕಾಗಿತ್ತು ಅಂತಂದರೆ ನೀವು ಹೋಗಿ ಸಂಬಂಧಪಟ್ಟ ಸ್ಕೂಲ್ ಅಥವಾ ಇನ್ಸ್ಟಿಟ್ಯೂಷನ್ಗೆ ಹೋಗಿ ಅಪ್ಡೇಟನ್ನು ಮಾಡಿಸ್ಬೇಕಾಗಿತ್ತು ಅಂತ ಹೇಳಿ ತಿಳಿಸ್ಕೊಟ್ಟಿದ್ರು. ಅದರಂತೆ ಏನು ಮಾಡಿದರೆ ಪರೀಕ್ಷಿತ ಅಂತಿಮ ಮೆರಿಟ್ ಪಟ್ಟಿ ಅಥವಾ ಅಂತಿಮ ಅರ್ಹತಾ ಪಟ್ಟಿ ಅಥವಾ ಅಂತಿಮ ರ್ಯಾಂಕಿಂಗ್ ಪಟ್ಟಿ ಅಂತ ಹೇಳಿ ಕೂಡ ಇದನ್ನು ನಾವು ಕರೆಯುವಂಥದ್ದು. ಸ್ನೇಹಿತರೆ, ಇನ್ನೇನು ಕೆಲವೇ ದಿನಗಳಲ್ಲಿ ಮೊದಲನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿ ಬಿಡುಗಡೆ ಆಗ್ತದೆ. ಓಕೆನಾ, ಇದಿಷ್ಟು ಮಾಹಿತಿ ಆಗಿರುವಂಥದ್ದು. ಮತ್ತು ಇಲ್ಲಿ ಭಾಳಷ್ಟು ಜನ ಕೇಳ್ತಾ ಇದ್ದೀರಾ ಏನಂದರೆ ಕಟ್ ಆಫನ್ನು ತಿಳಿಸಿ ಆಯಾ ಡಿಸ್ಟಿಕ್ಕಿಂದು ಅಂತ ಹೇಳಿ. ನೀವು ಕಳೆದ ಬಾರಿ ಏನಾದರೂ ನೋಡಬೇಕಾಗಿತ್ತು, ಚೆಕ್ ಮಾಡ್ಕೋಬೇಕಾಗಿತ್ತು ಅಂತಂದರೆ ಸ್ನೇಹಿತರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಹೋಗ್ಬಿಟ್ಟು ಅಲ್ಲಿ 3 ಡಾಟ್ ಕಾಣುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಹಿಂದಿನ ವರ್ಷದ ವಿವರಗಳು ಅಂತೇನಿದೆ ಅದರ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮಗೆ ಇಲ್ಲಿ ನೋಡ್ಬೋದು ಕಳೆದ ಬಾರಿ ಏನಂತಂದ್ರೆ 4 ಸುತ್ತಿನವರೆಗೂ ಕೂಡ ಬಿಟ್ಟಿದ್ರು. ಕೆಲವೊಂದು ಸಲ 4ನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಕೂಡ ಏನಾದರೂ ವಿದ್ಯಾರ್ಥಿಗಳು ಅಡ್ಮಿಷನನ್ನು ಆಗಲಿಲ್ಲ ಅಂತಂದರೆ ಸೊ ಅಲ್ಲೇನು ಮಾಡಿದರು ಅಂತಂದರೆ ವಿದ್ಯಾರ್ಥಿಗಳಿಗೆ ಕರೆ ಮಾಡೋದ್ರ ಮೂಲಕನೂ ಕೂಡ ಅಂದರೆ 4ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯಲ್ಲಿ ಅಡ್ಮಿಷನ್ ಹೆಸರು ಬಂದರೂ ಕೂಡ ಅಡ್ಮಿಷನ್ ಆಗದೇ ಇರೋ ವಿದ್ಯಾರ್ಥಿ ಸೇರಲಿಲ್ಲ ಅಂತಂದರೆ ಆಯಾ ಕೋಟಾದಲ್ಲಿ ಯಾವ ವಿದ್ಯಾರ್ಥಿಗಳಿಗೆ ನೀಡಬೇಕು ಅನ್ನೋದನ್ನು ಕೂಡ ಕಾಲ್ ಮಾಡಿಬಿಟ್ಟು ಏನು ಮಾಡಿದ್ರು ಅಂತಂದರೆ ಅಡ್ಮಿಷನನ್ನು ನೀಡಿರುವಂಥ ಸ್ಕೂಲ್ನ ಒಂದು HM ಇರ್ತಾರಲ್ಲ ಸೊ ಅವರು. ಓಕೆನಾ, ಸೊ ಇಲ್ಲಿ ನೋಡ್ಬೋದು 3ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ಕೂಡ ಬಿಟ್ಟಿದ್ದರು. ಆಮೇಲೆ ತದನಂತರದಲ್ಲಿ ಈ ರೀತಿಯಾಗಿ ನೀವು ಇಲ್ಲಿ ಹೋಗಿ ನಿಮಗೆ ಆ ಡಿಸ್ಟಿಕ್ಗೆ ಸಂಬಂಧಪಟ್ಟ ಹಾಗೆ ನೋಡ್ಕೋಬೋದಾಗಿರುತ್ತೆ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಪ್ರತಿಯೊಂದು ಕೂಡ ಕೊಟ್ಟಿರುವಂಥದ್ದು, ಪ್ರತಿಯೊಂದು ಡಿಸ್ಟಿಕ್ದು ಕೂಡ ಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿ ಸೆಲೆಕ್ಷನ್ ಲಿಸ್ಟ್ ಈ ರೀತಿಯಾಗಿರುತ್ತೆ. ನಿಮ್ಮ ಒಂದು CET ನಂಬರ್ ಇರುತ್ತೆ. ಆಮೇಲೆ ಅಂದರೆ ಅದೇ ರ್ಯಾಂಕಿಂಗ್ ಲಿಸ್ಟ್ CET ನಂಬರ್ ಅಂದರೆ ನೀವು ಒಂದು ಆಲ್ ಟಿಕೆಟ್ ನಂಬರ್ ಇರುತ್ತೆ. ಸೊ ಕ್ಯಾಂಡಿಡೇಟ್ ನೇಮ್, CET ರ್ಯಾಂಕ್, ಆಮೇಲೆ ಕೆಟಗರಿ ಅಲಾಟ್ಮೆಂಟ್ ಆಗಿರುವಂಥದ್ದು ಮೇಲ್ಗಡೆ ಅಂತ ಅಂದರೆ ಇಲ್ಲಿ ಏನು ಬರುತ್ತೆ ಅಂದರೆ ಇಲ್ಲಿ ಸ್ಕೂಲ್ ನೇಮ್ ಬರುತ್ತೆ. ಓಕೆನಾ, ಇದಿಷ್ಟು ಮಾಹಿತಿ ಆಗಿರುವಂತಹದ್ದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸವರ್ಸಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.